ಎಲ್ಲಾರ ಹತ್ರ ಮಾತಾಡೋದಿತ್ತು. ಎಲ್ಲ ಅವ್ರ ಫ್ಯಾಮಿಲಿ, ಅವ್ರ ಪೇರೆಂಟ್ಸ್, ನಮ್ಮ ಫ್ಯಾಮಿಲಿ, ನಮ್ಮ ಪೇರೆಂಟ್ಸ್, ಎಲ್ಲರೂ ಸುಮಾರು ಒಂದು ಹೆಚ್ಚು ವಿಷಯದಲ್ಲಿ ನಾವು ಈ ಮಾತುಗಳನ್ನ ಮಾಡಿ ಕೊನೆಯದಾಗಿ ಆ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇಲ್ದಲೆ ಪರಸ್ಪರ ಜಗಳ ಆಡ್ಕೊಂಡು ಸಾಕಷ್ಟು ನೋಡ್ತೀವಿ, ಸಾಕಷ್ಟು ಕೇಸ್ಗಳಲ್ಲಿ ಅವ್ರಿಗೆ ಅವ್ರ ಮೇಲೆ ಇವ್ರು ಅಲಿಗೇಷನ್ ಮಾಡಿ, ಇವ್ರ ಮೇಲೆ ಅವ್ರ ಅಲಿಗೇಷನ್ ಮಾಡಿ, ಬೀದಿ ರಂಪಾಟ ಮಾಡಿ ಅದಕ್ಕೊಂದು ಪ್ಲಾಸ್ಟಿಕ್ ಫೈನಲ್ ಆಗಿ ಡಿವೋರ್ಸ್ ತಗೊಳ್ತಾರೆ. ಸೊ ಅದ್ ಯಾವ ರೀತಿ ಆಗೋದ್ ಬೇಡ. ನಾವ್ ಯಾವ ರೀತಿ ಮದ್ವೆ ಆಗ್ಬೇಕಾದ್ರೆ ಖುಷಿಯಾಗಿ ಮದ್ವೆ ಆಗುತ್ತೆ, ಬಿಟ್ಟು ಹೋಗ್ಬೇಕಾದ್ರೂ ಆ ಒಂದು ಮನಸ್ಥಿತಿಯಲ್ಲೇ ನಾವ್ ವೇಟ್ ಮಾಡೋಣ ಅಂತ ಅಂದ್ಕೊಂಡು ಈ ತರ ಈಗ ಸೆಲೆಬ್ರಿಟಿ ಸಾಮಾನ್ಯ ಜನ ಅಂತ ನಾನು ಒಪ್ಪೋದೇ ಇಲ್ಲ ಸರ್. ನಾವು ಸಾಮಾನ್ಯ ಜನ, ನಾವು ಎಲ್ಲರಂತೆ ನಾವು ಮನುಷ್ಯರು, ಎಲ್ಲರಿಗೆ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅದೇ ರೀತಿ ಫೀಲಿಂಗ್ಸ್ ಇರುತ್ತೆ. ನಮಗೂ ಅಳು ಬರುತ್ತೆ, ನಮಗೂ ನೋವಾಗುತ್ತೆ, ನಮಗೂ ಮನಸ್ಸಿಗೆ ಈ ತರ ವಿಚಾರಗಳಾದಾಗ ತುಂಬಾನೇ ನಮ್ಗೂ ಅಪ್ಸೆಟ್ ಆಗ್ತೀವಿ ನಾವು ಕೂಡ. ಸೊ ಹಾಗಾಗಿ ನಮ್ಮನ್ನು ಕೂಡ ಎಲ್ಲರಂತೆ ಮನುಷ್ಯರಾಗಿನೇ ನಮ್ನು ನೋಡಿ ಸೆಲೆಬ್ರಿಟಿ ಅಂದಾಗ ಹೌದು ಒಂದು ಒಂದ್ ಸೆಲೆಬ್ರಿಟಿ ಸ್ಟೇಟಸ್ ಅಂದಾಗ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಬಟ್ ಸ್ಟಿಲ್ ಪರಿಸ್ಥಿತಿ ಕೈ ಮೀರಿ ಹೋದಾಗ ಅದನ್ನ ಮತ್ತೆ ಒಂದು ಕಷ್ಟದಲ್ಲಿ ಅದನ್ನ ಹಿಡಿದಿಟ್ಕೊಳ್ಳೋದಿಲ್ಲಲ್ವಾ, ಅದ್ ಯಾರಿಗೂ ಬೇಡ ಸರ್. ಅದಕ್ಕೋಸ್ಕರ ನ್ಯಾಯಾಲಯ ನಮ್ಗೆ ಕಾನೂನುಬದ್ಧವಾಗಿ ಏನು ಪ್ರೊಸೀಜರ್ ನ ಫಾಲೋ ಮಾಡಕ್ ಇತ್ತು, ಆ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿದ್ವಿ. ಆ ಪ್ರೊಸೀಜರ್ ಫಾಲೋ ಮಾಡಾದ್ಮೇಲೆ ನಮ್ಗೆ ಫೈನಲ್ ಆಗಿ ಡಿವೋರ್ಸ್ ಸಿಕ್ಕಿದೆ.